ಲಿಂಗಾಯತ ಧರ್ಮಕ್ಕೆ ಎಂಬಿ ಪಾಟೀಲ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತ ಬೆನ್ನಲ್ಲೇ ಈ ಬಾರಿ ಸಿದ್ದರಾಮಯ್ಯ ತಲೆ ಕಟ್ಟೋದಕ್ಕಾಗೋದಿಲ್ಲ ಅಂತ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ಹಿಂದೆ ಆಟ ಆಡಿದ ಹಾಗೆ ಈಗ ಆಟ ಆಡೋದಕ್ಕಾಗಲ್ಲ. ಭೌಗೋಳಿಕವಾಗಿ ನಾವೆಲ್ಲರೂ ಕೂಡ ಭಾರತೀಯರು, ಹಿಂದೂಗಳು. ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯರ ತಲೆ ಕಟ್ಟಿದ್ರು. ಆದ್ರೆ ಈ ಸಲ ಯಾರ ಆಟಗಳು ಕೂಡ ನಡೆಯೋದಿಲ್ಲ. ಜೈನರು ಹಾಗೆ ಸಿಖ್ಖರು ಬೌದ್ಧರಿಂದ ತೊಂದರೆ ಆಯ್ತಾ, ಹಾಗೆಯೇ ಲಿಂಗಾಯತ ಧರ್ಮ ಕೂಡ ಅಂತ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ರ ಸ್ಟೇಟ್ಮೆಂಟ್ ಇದು. ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಎಂಬಿ ಪಾಟೀಲ್ ಒಂದು ಕಡೆ ಆಗ್ರಹಿಸ್ತಾ ಸದ್ದು ಮಾಡ್ತಿದ್ದ. ನಾನು ನಿನ್ನೆ ಹೇಳಿದ್ವಿ ನೋಡ್ರಿ, ಒಂದು ಹೇಳ್ತೀನಿ, ಬಸವಣ್ಣನವರು ಈಗ ನಾನು ನಿನ್ನೆ ಹೇಳಿದ್ವಿ, ಎಲ್ಲರೂ ಭಾರತೀಯರು ಎಟ್ ಫಸ್ಟ್ ಏನ್ರಿ, ಭೌಗೋಳಿಕವಾಗಿ ಹಿಂದೂಗಳು ಭಾರತೀಯರು. ಈ ರೀತಿ ಯಾವ ರೀತಿ ಸಿಖ್ ಮತ್ತು ಬೌದ್ಧ ಜೈನ ಇದ್ದಾವೆ ಏನ್ರಿ, ಭಾರತದಲ್ಲಿರೋರು ಎಲ್ಲರೂ ಕೂಡ ಹಿಂದೂಗಳು. ಆದರೆ ಇದು ಒಂದು ಧರ್ಮ, ಬಸವ ಧರ್ಮ. ಯಾವ ರೀತಿ ಸಿಕ್ಕು ಮತ್ತು ಜೈನ ಬೌದ್ಧ ಧರ್ಮ ಇದೆ, ಇಂಡಿಕ್ ರಿಲಿಜನ್ಸ್ ಅಂತೀವಿ ನಾವು ಅದಕ್ಕೆ. ಆ ರೀತಿ ಇರುವಂಥದ್ದು ನಾವು ಚತುರ್ವರ್ಣದಿಂದ ಹೊರಗಡೆ ಇದ್ದೀವಿ. ಬಸವಣ್ಣವ್ರು ಏನು ಹೇಳಿದ್ರು, ಶ್ರೇಷ್ಠ ಶೈವರವರು. ಈಗ ವೀರಶೈವ ಮಹಾಸಭಾದವರು ಕೂಡ ಒಂದು ಹಂತಕ್ಕೆ ಅವರು ಹತ್ತಿರ ಬಂದಿದ್ದಾರೆ. ದಾವಣಗೆರೆಯಲ್ಲಿ ಸಮಾವೇಶ ಆಯಿತು, ವೀರಶೈವ ಲಿಂಗಾಯತ ನಾವು ಹಿಂದೂಗಳಲ್ಲ ಅಂತ ಹೇಳಿದರು. ರೆಸೊಲ್ಯೂಷನ್ ಮಾಡಿದ್ದಾರೆ ಇಲ್ಲಿ ದಾವಣಗೆರೆ ಮಹಾದೇಶದಲ್ಲಿ. ನಮ್ಮದು ಪ್ರತ್ಯೇಕ ಧರ್ಮ ಅಂತ ಹೇಳಿದ್ದಾರೆ. ಈಗ ನಮಗೆ ಅವ್ರಿಗೆ ಅರ್ಧ ದಾರಿಗೆ ಅವ್ರು ಬಂದಿದ್ದಾರೆ. ಅವರು ಪ್ರತ್ಯೇಕ ಧರ್ಮ ಅಂತ ಹೇಳಿದ್ದಾರೆ. ಈ ಸಲ ಯಾರ್ದು ಆಟ ನಡೆಯೋದಿಲ್ಲ ತಮ್ಗೆ ಗೊತ್ತಿದೆ. ಎಲ್ಲರೂ ಇವತ್ತು ದಿವಸ ಒಕ್ಕಟ್ಟಿನಲ್ಲಿದ್ದಾರೆ. ಇವತ್ತು ಈ ಅವರು ಕೂಡ ಮುಖ್ಯಮಂತ್ರಿ ತಲೆ ಕಟ್ಟೋದಲ್ಲ, ಯಾರ ಆಟಗಳು ಇವತ್ತು ದಿವಸ ನಡೆಯೋದಿಲ್ಲ. ನೋಡ್ರಿ, ಒಂದು ಹೇಳ್ತೀನಿ, ಬಸವಣ್ಣನವರು ಈಗ ನಾನು ನಿನ್ನೆ ಹೇಳಿದ್ವಿ, ಎಲ್ಲರೂ ಭಾರತೀಯರು ಎಟ್ ಫಸ್ಟ್